ಆದ ಕಾರಣ ಪ್ರಿಯರೇ, ಇದು ಶುದ್ಧ ಕೃಪೆ. ಕೃಪೆ ಎಂಬುದಾಗಿರತಕ್ಕಂಥದ್ದು ಯೋಗ್ಯವಿಲ್ಲದ ನಮ್ಮನ್ನು ಯೋಗ್ಯ ಸ್ಥಿತಿಗೆ ಮಾಡತಕ್ಕಂಥದ್ದು ಯೇಸು ಕ್ರಿಸ್ತನ ಕೃಪೆ. ಸೈತಾನನ ಸುಳ್ಳು, ಸೈತಾನನ ವಂಚನೆ, ಸೈತಾನನ ಮೋಸ ಮನುಷ್ಯರನ್ನ ಗಿಲ್ಟಿಯಲ್ಲಿ, ಮನುಷ್ಯರನ್ನ ಪಾಪದ ಅವನ ಯೋಚನೆಗಳಲ್ಲಿ ಅಲ್ಲೇ ಬಿಟ್ಟು ದೇವರ ಆಶೀರ್ವಾದಕ್ಕೆ ನೀನು ಯೋಗ್ಯನಲ್ಲ ಎಂಬುದಾಗಿ ಹೇಳಿ ನಿನ್ನನ್ನು ಕೆಳಗೆ ಹಾಕುವಂಥದ್ದು ಸೈತಾನನ ಕೆಲಸ. ಅದರ ದೇವರ ಕೆಲಸ, ನೀನು ಪಾಪಿಯಾಗಿದ್ದರೂ ತನ್ನ ಕೃಪೆಯಿಂದ ನನ್ನ ಪಾಪವನ್ನು ಕ್ಷಮಿಸಿ ಆತನನ್ನು ಉದ್ಧರಿಸುವುದು ಆತನ ಚಿತ್ತ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಬ್ಬರು ಆಶೀರ್ವಾದವಾಗಿದ್ದೆ, ಇನ್ನೊಬ್ರಿಗೆ ಆಶೀರ್ವಾದ ಇಲ್ಲ ಅಂದ್ರೆ ಆಶೀರ್ವಾದ ನಮಗೆಲ್ಲ ತಿಳ್ಕೊಂಡಿರೋ ಹಣ. ಸ್ತೋತ್ರಂ, ಹಲ್ಲೆಲೂಯಾ. ನಮಗೆಲ್ಲ ಆಶೀರ್ವಾದ ಏನರ್ಥ? ಹಣ ಹಣ ಹಣ, ಹೆಣನೇ ನಮಗೆ ಬುದ್ಧಿಯಲ್ಲಿರೋದು. ಹಣ ಮಾತ್ರ ಅಲ್ಲದೆ ಆಶೀರ್ವಾದ, ದೇವರನ್ನು ಅರಿಯತಕ್ಕ ಅರಿವು ನಮಗೆ ಆಶೀರ್ವಾದ, ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟದ್ದು ಅದು ಆಶೀರ್ವಾದ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅರ್ಥ ಆಯ್ತಾ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಕೆಲವರ ಹತ್ರ ಹಣ ಕೋಟಿ, ಲೂಸಿಫರ್ ಹತ್ರ ಕೂಡ ಹಣ ಇದೆ, ಲೋಕದಲ್ಲಿರುವವರ ಹಣ ಇದೆ, ಮುಸ್ಲಿಂ ಅವ್ರ ಹತ್ರ ಇದೆ, ಹಿಂದೂಗಳ ಹತ್ರ ಇದೆ, ಕೋಟ್ಯಾಧಿಪತಿ ಚಿನ್ನ ಇದೆ, ಒಡವೆ ಇದೆ. ಇಸ್ ಇಟ್ ಎ ಬ್ಲೆಸ್ಸಿಂಗ್? ಅದು ಆಶೀರ್ವಾದ ಅಂತ ಹೇಳಕ್ಕಾಗತ್ತಾ? ಆಶೀರ್ವಾದ ಅನ್ನೋದು ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. ಎಷ್ಟು ಜನ ಹೇಳ್ಬೋದು ನನ್ನ ಪಾಪ ಕ್ಷಮಿಸಲ್ಪಟ್ಟಿದೆ? ಯಾರ ಪಾಪಗಳು ಲೆಕ್ಕಕ್ಕೆ ಎಣಿಸೋದಿಲ್ಲವೋ ಆಗ ದೇವರು ನಿನ್ನ ಪಾಪ ಎಣಿಸೋದಾದರೆ ಒಂದು ದೂತರನ್ನು ಕೊಟ್ಬಿಟ್ಟು ನಿನ್ನ ಹತ್ರ ಪಾಪಗಳು ಎಣಿಸ್ಬೇಕು ಅಂತಂದ್ರೆ ಒಂದು ದಿನಕ್ಕೆ ಎಷ್ಟಿರ್ತದೆ? ಅವರಿಗೆ ಒಂದಂದ್ರು 24, 24 hours ಅಲ್ಲಿ ಅಲ್ವಾ? 10 ದಿನಕ್ಕೆ ಎಷ್ಟಾಯ್ತು? 240. ಪ್ರೈಸ್ ದಿ ಲಾರ್ಡ್. ವರ್ಷಕ್ಕೆ ಎಷ್ಟಾಯ್ತು? ನೀನು ಲೆಕ್ಕ ಎಲ್ಲಿ ಕಟ್ತೀಯ ನೀನು? ಅದಕ್ಕೆ ಯೇಸು ಕ್ರಿಸ್ತನ ಪರಿಪೂರ್ಣವಾದ ರಕ್ತದಿಂದ ನಮ್ಮ ಪಾಪಗಳಿಂದ ಬಿಡಿಸಿ